ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟ್ ಅಕಾಡೆಮಿ. ಏನು ನಿನ್ನೆ ನೈಟು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಷನ್ ಆಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ 750 ವೇಕೆನ್ಸೀಸ್ ಏನವ್ರು ಅನೌನ್ಸ್ ಮಾಡಿರೋ ಅಂಥದ್ದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಓಕೆ, ಆ ಒಂದು ನೋಟಿಫಿಕೇಷನ್ನ ನೋಡ್ತಾ ಹೋಗೋಣ. ನೀವಿಲ್ಲಿ ನೋಡ್ಬೋದು ಏನು ಹೇಳ್ತಾ ಇದ್ದಾರೆ. ಗ್ರೂಪ್ ಸಿ ವೃಂದದ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಿದ ಖಾಲಿ ಹುದ್ದೆಗಳ ಸಂಖ್ಯೆ ಎಷ್ಟು? 560. 560. ಇನ್ನು ಕಲ್ಯಾಣ ಕರ್ನಾಟಕ ಅಲ್ಲಿ 190 ಪೋಸ್ಟ್ಗಳನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ 750 ಪೋಸ್ಟ್ಗಳು ನಿಮಗೆ ವೇಕೆನ್ಸೀಸ್ ಇರೋ ಅಂಥದ್ದು. ಫೈನ್. ಹಾಗಿದ್ದರೆ ಮೇಜರ್ ಚೇಂಜಸ್ ಏನಾಗಿದೆ ಲಾಸ್ಟ್ ಒಂದು ವೇಕೆನ್ಸಿ ಮತ್ತು ಈಗ ಅಂತಂದರೆ, ನೀವು ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ ಏನಂತ ಅರ್ಥ, BE BTech ಯಾವುದೇ ಪದವಿ ಹೊಂದಿರಬೇಕು. ಯಾವುದಾದ್ರೂ ಬ್ರ್ಯಾಂಚಲ್ಲಿರಿ BE BTech ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಫೈನ್. ಅಥವಾ ಇದಲ್ಲದೆ ಬೇರೆ ಯಾವುದೋ ಕಾನೂನಿನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಗಣಿತ, ಮ್ಯಾಥ್ಸು, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸು, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಕೃಷಿ, BSc ಪದವಿ ಪಡೆದಿರತಕ್ಕದ್ದು. ಈವನ್ BSc ಅಗ್ರಿಕಲ್ಚರ್ ಅವ್ರನ್ನೂ ಸಹ ಅಪ್ಲಿಕೇಬಲ್ ಮಾಡ್ತಾ ಇದ್ದಾರೆ. ನಂತರ ನೋಡಿ, AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮೊ ಪಡೆದಿರತಕ್ಕದ್ದು. ಈವನ್ ಡಿಪ್ಲೊಮೊದವ್ರನ್ನೂ ಸಹ ಅಪ್ಲೈ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಹೇಗಾಗಿದೆ ಅಂತಂದರೆ ಡಿಗ್ರಿ ಬೇಸ್ಡ್ ಆಗಿದೆ. ಮುಂಚೆ PU ಇದು ಮಾಡಿದರು ಲ್ಯಾಂಡ್ ಸರ್ವೇಯರಿಗೆ, ಬಟ್ ಈಗಾಗಿಲ್ಲ. ಡಿಗ್ರಿ ಮಿನಿಮಮ್ ರಿಕ್ವೈರ್ಮೆಂಟ್ ಕ್ವಾಲಿಫಿಕೇಷನ್ ಆಗಿರೋವಂಥದ್ದು. ಫೈನ್. ನೆಕ್ಸ್ಟು ಇಲ್ಲಿ ವಯೋಮಿತಿ ನೋಡೋದಾದರೆ, ನಿಮಗೆ ಮಿನಿಮಮ್ ಕನಿಷ್ಠ 18 ವರ್ಷ ಆಗಿರಬೇಕಾಗತ್ತೆ. ಅದಾದ ನಂತರ 5 ವರ್ಷಗಳ ಸಡಿಲಿಕೆಯನ್ನು ನೀಡಿದ್ದು, ಅದರ ಅನ್ವಯ ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿ ಜನರಲ್ ಮೆರಿಟ್ ಅವರಿಗೆ 40 ವರ್ಷ, ಪ್ರವರ್ಗ 2A 2B 3A 3B ಅವರಿಗೆ 43, ಇನ್ನು SC ST ಪ್ರವರ್ಗ 1 ಅವರಿಗೆ 45 ವರ್ಷಕ್ಕೆ ಇದು ಮಾಡಿರೋವಂಥದ್ದು. ಫೈನ್. ನೆಕ್ಸ್ಟು ಮೇಜರ್ ಡೇಟ್ಸು ಏನೇನು ನೀಡಿರೋವಂಥದ್ದು ಅಂದರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 11/7/2026. ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೆಕ್ಸ್ಟ್ ತಿಂಗಳು 7/8/2026. ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 10/8/2026. ಫೈನ್. ಅದಾದ ನಂತರ ನೋಡಿ ಏನಂತ ಹೇಳ್ತಾ ಇದ್ದಾನೆ, ಇಂಪಾರ್ಟೆಂಟ್. ಇದು ಒಂದು ಇಂಪಾರ್ಟೆಂಟು. ವೇತನ ಶ್ರೇಣಿ 2024 ಪರಿಷ್ಕೃತ ರಾಜ್ಯ ವೇತನ ಶ್ರೇಣಿ ಅನ್ವಯ ಬೇಸಿಕ್ ಪೇ ಸ್ಟಾರ್ಟಿಂಗ್ ನೀವು ಸೇರಿಕೊಂಡಾಗ 37,500 ಇರುತ್ತೆ. ಆಲ್ಮೋಸ್ಟ್ ನಿಮ್ಮ ಸ್ಯಾಲ್ರಿ ಒಂದು 58,000-62,000 ಆಸ್ಪಾಸು ಕೈಗೆ ಸಿಗುವಂಥದ್ದು. ಗ್ರಾಸ್ ಸ್ಯಾಲ್ರಿ ಆದರೆ ಒಂದು 70 to 75K ಆಸ್ಪಾಸು ಬರುವಂಥ ಸಾಧ್ಯತೆಗಳಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಏನು ನೋಡ್ತೀರಾ, ಇನ್ನು ಪಾವತಿ ಹೇಗೆ ಮಾಡೋದು, ಎಕ್ಸಾಮ್ ಫೀಸು ಕಟ್ಟೋದಕ್ಕೆ ಜನರಲ್ ಮೆರಿಟು ಪ್ರವರ್ಗ 2A 2B 3A 3B ಆದರೆ 750 ರೂಪಾಯಿ ಇದೆ. ಇನ್ನು SC ST ಪ್ರವರ್ಗ 1 ಮಾಜಿ ಸೈನಿಕರು, ತೃತೀಯ ಲಿಂಗಿ ಅಭ್ಯರ್ಥಿಗಳು ಇವರಿಗೆ 500 ರೂಪಾಯಿ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳೇ 250 ರೂಪಾಯಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಅದನ್ನು ಮೆನ್ಷನ್ ಮಾಡ್ತಾರೆ. ಮೇಜರ್ ಅಪ್ಡೇಟ್ ಏನು ಅಂತಂದರೆ, ಎಕ್ಸಾಮ್ ಡೇಟ್ನೂ ಸಹ ಅವರು ಆಲ್ರೆಡಿ ನೀಡಿರೋವಂಥದ್ದು. ಪರೀಕ್ಷಾ ದಿನಾಂಕಗಳ ವಿವರ ಅಕ್ಟೋಬರ್ 3ನೇ ತಾರೀಕು ಸ್ಪೆಸಿಫಿಕ್ ಪೇಪರು ಅಂದರೆ ನಿರ್ದಿಷ್ಟ ಪತ್ರಿಕೆ ಇರುತ್ತೆ. ಯಾವಾಗ ಅಂದರೆ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆ. ಅದಾದ ನಂತರ 4/10/2026 ಪತ್ರಿಕೆ 1 ನೆಕ್ಸ್ಟ್ ಭಾನುವಾರ ಯಾವಾಗ ಬೆಳಗ್ಗೆ 10:30 ಇಂದ 12:00ವರೆಗೆ ನಿಮಗೆ ಫಸ್ಟ್ ಪೇಪರ್ ಇರುತ್ತೆ. ಇದು ಸೆಕೆಂಡ್ ಪೇಪರು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರು. ಕನ್ನಡ ಭಾಷಾ ಪರೀಕ್ಷೆ ನಂತರದಲ್ಲಿ ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ.
ಇದಾದ ನಂತರ ಯಾವ ಟೈಪಲ್ಲಿ ಇರುತ್ತೆ, ಆಬ್ವಿಯಸ್ಲಿ ಆಫ್ಲೈನು OMR ಟೈಪು ನಿಮ್ಗೆ ಗೊತ್ತಿರೋ ಹಾಗೆ. ಓಕೆ, ಇನ್ನು ಕನ್ನಡ ಭಾಷಾ ಪರೀಕ್ಷೆ ಅದರ ಬಗ್ಗೆ ನೀಡಿರುವಂಥದ್ದು. ಇನ್ನು ಪ್ರಶ್ನೆ ಪತ್ರಿಕೆ ಯಾವ ಒಂದು ರೂಪದಲ್ಲಿರುತ್ತೆ ಅಂದರೆ 2 ಪೇಪರ್ ಇರೋವಂಥದ್ದು. ಫಸ್ಟ್ನೇ ಪೇಪರ್ ಬಂದು GS ಇರುತ್ತೆ. ಓಕೆ, ಜನರಲ್ ಸ್ಟಡೀಸು. ಅದರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಇಲ್ಲಿ ಇನ್ ಡೀಟೇಲ್ ಆಗಿ ಪಟ್ಟಿ ಮಾಡಿದ್ದಾರೆ. ಎಲ್ಲ ಎಕ್ಸಾಮಿಗೂ ಇದು ಸಿಲೆಬಸ್ಸು KPSC KEA ಕಂಡಕ್ಟ್ ಮಾಡೋವಂಥ ಸಿಲೆಬಸ್ಸಲ್ಲಿ ಇದು ನಾರ್ಮಲ್ ಆಗಿರುತ್ತೆ. 100 ಕ್ವಶನ್ಸು 100 ಮಾರ್ಕ್ಸು 2 ಗಂಟೆ ಇರುತ್ತೆ. ಇನ್ನು ನಮಗೆ ಬೇಕಾಗಿರುವಂಥದ್ದು ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ. ಈ ಪಠ್ಯಕ್ರಮ ಪ್ರತ್ಯೇಕವಾಗಿ ಪ್ರಕಟಿಸಿದೆ ಅಂತ ಇದೆ. ನೆಕ್ಸ್ಟು ಇದರ ವಿಡಿಯೋ ಎಂಡಲ್ಲಿ ನಾವು ಡಿಸ್ಕಸ್ ಮಾಡೋಣ ಯಾವ ಥರ ಸಬ್ಜೆಕ್ಟ್ಸ್ಗಳನ್ನ ಇದಕ್ಕೆ ಅಲಾಟ್ ಮಾಡಿದ್ದಾರೆ, ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಎಷ್ಟು ಸಬ್ಜೆಕ್ಟ್ಸಿಗೆ, ಅದರ ರಿಲೇಟೆಡ್ಡು ನಾವು ಯಾವ ಥರ ಅದನ್ನು ಕೋಪ್ ಅಪ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ನಂತರ ನೋಡಿ 100 ಮಾರ್ಕ್ಸ್ ಇರುತ್ತೆ, 100 ಕ್ವಶನ್ನು 2 ಗಂಟೆ ಇರುತ್ತೆ. ಓಕೆ, ಮೇಜರ್ ಏನಾಗುತ್ತೆ ನಿಮಗೆ, ಇಲ್ಲೆಲ್ಲರೂ ತಕ್ಕೊಳ್ತಾರೆ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರೋರು ಎಲ್ಲರೂ ಇಲ್ಲಿ ಸ್ಕೋರ್ ಮಾಡ್ಕೊಳ್ತಾರೆ. ಓಕೆ, ಬಟ್ ಇಲ್ಲಿ ಸ್ಕೋರಿಂಗು ಕಷ್ಟ ಆಗುತ್ತೆ. ಇಲ್ಲಿ ನೀವೇನಾದರೂ ಹೈಯೆಸ್ಟ್ ಮಾರ್ಕ್ಸ್ ಸ್ಕೋರ್ ಮಾಡಿಕೊಂಡ್ರೆ, ಲೈಕ್ ಫಾರ್ ಎಕ್ಸಾಂಪಲ್ 100ಕ್ಕೆ 70+ ಇಟ್ಟು ಇಲ್ಲೂ 70+ ಇಟ್ಕೊಂಡ್ರೆ ನಿಮಗೆ 140+ ಇತ್ತು ಅಂತಂದರೆ ಆರಾಮಾಗಿ ಕೆಲಸ ಫಿಕ್ಸು. ಓಕೆ, ಇದನ್ನು ನೀವು ಮರಿಬಾರ್ದು. ಆದಷ್ಟು ಮ್ಯಾಕ್ಸಿಮಮ್ಮು ಸ್ಪೆಸಿಫಿಕ್ ಪೇಪರು ಸ್ಕೋರ್ ಮಾಡೋದಕ್ಕೆ ಮುಂದಾಗಬೇಕು. ಇನ್ನು ನೆಗೆಟಿವ್ ಇವ್ಯಾಲ್ಯೂಯೇಷನ್ ಇರುತ್ತೆ. ನೆಗೆಟಿವ್ ಇವ್ಯಾಲ್ಯೂಯೇಷನ್ನು ಎಷ್ಟೋ 0.25 ಅಂಕ ಅಂದರೆ ಒಂದು ತಪ್ಪಾದರೆ 25 0.25 ಮಾರ್ಕ್ಸು ನಿಮ್ಮದು ರೆಡ್ಯೂಸ್ ಆಗುತ್ತೆ. ಓಕೆ, ನಂತರ ನೋಡಿ OMR ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಓಕೆ, ಇದು KE ಅವರು ಅಳವಡಿಸಿರುವಂಥ ಒಂದು ಮೆಥಡ್. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರತಿ ಪ್ರಶ್ನೆಗೆ 0.25 ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಓಕೆ, ಇದೊಂದು ಇಂಪಾರ್ಟೆಂಟು. ಏನು ಅಂತಂದರೆ ಮಾಲ್ ಪ್ರಾಕ್ಟೀಸ್ನ ತಡೆಯೋದಕ್ಕೆ ಅಂತ ಅವ್ರು ಈ ಥರ ಮಾಡ್ತಾಯಿದ್ದಾರೆ. ಇದು 1 2 3 4 5 ಹೀಗೆ ಕ್ವಶನ್ ಇದೆ. ನೀವೇನು ಮಾಡಿರ್ತೀರ, ABCDE 5ನೇ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾನೆ. ಓಕೆ, ನೀವಾಗ ಇಲ್ಲೇನು ಮಾಡಿರಿ, ABC ಈ ಥರ ಹಾಕಿದ್ದೀರಾ, 4ನೇದು ಗೊತ್ತಿಲ್ಲ ಬಿಟ್ಟಿದ್ದೀರಾ, 5ನೇದು ಇಲ್ಲಿ ಇದು ಮಾಡಿದ್ದೀರಾ. ಈಗ ಈ ಒಂದು ಕ್ವಶನ್ನಿಗೆ ನಾನಿಲ್ಲಿ 5ನೇ ಆಪ್ಷನಲ್ಲಿ ಗುಂಡು ತುಂಬಬೇಕು. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಅಂತ ನಮಗೆ 5 ಮಾರ್ಕ್ಸು ಎಕ್ಸ್ಟ್ರಾ ಕೊಡ್ತಾರೆ. ಫೈನ್. ನಂತರ ಅರ್ಹತಾ ಷರತ್ತುಗಳು, ಇಂಡಿಯನ್ ಸಿಟಿಸನ್ ಆಗಿರಬೇಕು, ಇವೆಲ್ಲ ನಾರ್ಮಲ್ ಇದೆ. ಫೈನ್. ನಂತರ ಜಾತಿ ಮೀಸಲಾತಿ, ಮಾಜಿ ಸೈನಿಕರು, ಗ್ರಾಮೀಣ ಅಭ್ಯರ್ಥಿ. ಓಕೆ, ಇವೆಲ್ಲ ನಾರ್ಮಲ್ ಆಗಿ ನಿಮಗೆ ಗೊತ್ತಿರೋ ಅಂಥದ್ದು. ಫೈನ್. ಸೊ ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ನಂತರ ವೇಕೆನ್ಸೀಸ್ ಇಲ್ಲಿ ನೋಡ್ಬೋದು 560 ಮಿಕ್ಕುಳಿದ ಮೂಲ ವೃಂದ. ಇದರ ಒಂದು ಬ್ರೇಕಪ್ ಯಾವ ಥರ ಇದೆ ಅಂತ ನೋಡೋದಾದರೆ, ಪರಿಶಿಷ್ಟ ಜಾತಿ ಏನು ಇಂಟರ್ನಲ್ ರಿಸರ್ವೇಷನ್ ಅಂತ ಅಂತಾರೆ, ಇಂಟರ್ನಲ್ ಸಬ್ ಡಿವಿಷನ್ ಆಗಿರೋವಂಥದ್ದು. ಪ್ರವರ್ಗ ಎ ಪರಿಶಿಷ್ಟ ಜಾತಿ ಪ್ರವರ್ಗ ABC 3 ಇದು ಮಾಡಿರೋವಂಥದ್ದು. ಎಗೆ ಇತರೆಯಲ್ಲಿ 4, ಮಹಿಳೆ 10, ಗ್ರಾಮೀಣ 8, ಮಾಜಿ ಸೈನಿಕ 3. ಸೊ ಹೀಗೆ ಹೋಗಿ ಒಟ್ಟಾರೆಯಾಗಿ 30. ಪ್ರವರ್ಗ B ಅವರಿಗೂ ಒಟ್ಟಾರೆಯಾಗಿ 29. ಇನ್ನು ಪ್ರವರ್ಗ C ಅಲ್ಲಿ ಒಟ್ಟಾರೆಯಾಗಿ 25 ಬರುವಂಥದ್ದು. ಪರಿಶಿಷ್ಟ ಪಂಗಡ ಇದರಲ್ಲಿ ನಿಮಗೆ 17, ಪ್ರವರ್ಗ 1 23, 2A 84, 2B 22, 3A 22, 28, ಸಾಮಾನ್ಯ 280. ಒಟ್ಟಾರೆಯಾಗಿ ನೀವು ನೋಡೋದಾದರೆ 560 ಪೋಸ್ಟು. ಓಕೆ, ಇಲ್ಲಿ ಇನ್ನೊಂದು ಹಾಕಿದ್ದಾರೆ ನೋಡಿ, ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿ ಯಲ್ಲಿನ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು. ಓಕೆ, ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದಿದ್ದಲ್ಲಿ ಈ ಹುದ್ದೆಗಳನ್ನು ಪ್ರವರ್ಗ ಸಿಯ ಇತರೆ ಜಾತಿಗಳ ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡುವುದು ಅಂತ ಹೇಳ್ತಾರೆ. ಅರ್ಥ ಏನೋ ನಿಮಗೆ ಈ ಏನಂತ ಹೇಳ್ತಾರೆ, ಇವಾಗ ಫಾರ್ ಎಕ್ಸಾಂಪಲ್ 100 ಪೋಸ್ಟ್ ಇದೆ ಅಂತ ಅಂದರೆ ಅದರಲ್ಲಿ 20 ಪೋಸ್ಟು
ಪ್ರವರ್ಗ ಸಿಯಲ್ಲೂ ಇರೋವಂಥ 59 ಅತ್ಯಂತ ಹಿಂದುಳಿದ ಜಾತಿಗಳೇನಿರುತ್ತೆ ಅವ್ರಿಗೆ ಮೀಸಲು ಇಡಬೇಕಂತೆ. ಇಫ್ ಇನ್ ಕೇಸ್ ಅವರು ಯಾರೂ ಸಿಗಲಿಲ್ಲ ಅಂತಂದರೆ ಆವಾಗ ಈ 20 ಪೋಸ್ಟ್ ಇದರಲ್ಲೇನೇ ಸೇರ್ಕೊಂಡ್ಬಿಡುತ್ತೆ. ಓಕೆ, ಆ ಥರ. ಫೈನ್. ಓಕೆ, ಸೊ ಸ್ಪೆಸಿಫಿಕ್ ಪೇಪರ್ ಏನಿದೆ ಇದು ಸಿಲೆಬಸ್ ಇಲ್ಲಿ ಇನ್ಡೆಪ್ತಾಗಿ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನಾವು ಕಲ್ಯಾಣ ಕರ್ನಾಟಕದ ನೋಡ್ಕೊಂಬರೋಣ. ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 190 ಹುದ್ದೆಗಳನ್ನ ಸೂಚಿಸಿರೋವಂಥದ್ದು. ಇನ್ನು ಕ್ವಾಲಿಫಿಕೇಷನ್ ಎಲ್ಲ ಸೇಮೇ ಇರುತ್ತೆ. ಓಕೆ, ನಂತರ ಏಜು ಸೇಮ್ ಇರುತ್ತೆ. ಅದಾದ ನಂತರ ನೀವು ನೋಡ್ಬೋದು, ಡೇಟ್ನ ನೋಡ್ಬೋದು ಇಲ್ಲಿ 11/7. ನಂತರ ಶುಲ್ಕ ಇದು ಸೇಮ್ ಇದೆ. ಇಲ್ಲಿ ಎಕ್ಸಾಮ್ ಡೇಟು ವೇರಿ ಆಗುತ್ತೆ, ಅಮೌಂಟು ಸೇಮ್ ಇರುತ್ತೆ. ಎಕ್ಸಾಮ್ ಡೇಟ್ ಇಲ್ಲಿ ವೇರಿ ಆಗುತ್ತೆ. ಶನಿವಾರ 24/10/2026, 25/10/2026. ಓಕೆ, ಅಲ್ಲಿ ಯಾವ ಡೇಟ್ ನಾವು ನೋಡಿದ್ದು? ಓಕೆ, ಇಲ್ಲಿ ನೋಡಿದ್ವಿ ಅಲ್ವಾ? ಒಂದು ಸೆಕೆಂಡ್. ಹ್ಞೂ 3/10/2026, 3/4ನೇ ತಾರೀಕಿದೆ ಇದು. 3/10/4/10 ಅದು 24/25 ಆಯಿತಾ. ಫಸ್ಟು NHK ಇರುತ್ತೆ, ನಂತರ ಕಲ್ಯಾಣ ಕರ್ನಾಟಕ ಇರುತ್ತೆ. ಓಕೆ, ಫೈನ್. ಇಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಧ್ಯಾನ ಎಲ್ಲಿರಬೇಕು ಅಂದರೆ ಸಿಲೆಬಸ್ಸು. ಸಿಲೆಬಸ್ಸಲ್ಲಿ ನೀವು ನೋಡೋದಾದರೆ ಮ್ಯಾಥ್ಸ್ ಏನಿದೆ ಇಂಪಾರ್ಟೆಂಟು. ಸೊ 40% ವೆಯ್ಟೇಜ್ ಕೊಟ್ಟಿರೋ ಅಂಥದ್ದು ಮ್ಯಾಥ್ಸಿಗೇನೇನೆ. ಅದರಲ್ಲಿ 3 ಭಾಗ ಆಗುತ್ತೆ. ಯಾವುದ್ಯಾವುದು? ಅರ್ಥಮೆಟಿಕ್ಕಲ್ಲಿ ನೀವು ನೋಡೋದಾದರೆ ಸ್ಕ್ವೇರ್ಸು, ಸ್ಕ್ವೇರ್ ರೂಟ್ಸು, ಕ್ಯೂಬ್ಸು, ಕ್ಯೂಬ್ ರೂಟ್ಸು. ಸೆಕೆಂಡ್ ಚಾಪ್ಟರ್ ಸೆಟ್ ಥಿಯರಿ, ಥರ್ಡ್ ಚಾಪ್ಟರ್ ಸೀಕ್ವೆನ್ಸು, ಫೋರ್ತ್ ಚಾಪ್ಟರ್ ಮೆಟ್ರಿಸಿಸ್ಸು, ಫಿಫ್ತ್ ಚಾಪ್ಟರ್ ಪರ್ಮ್ಯೂಟೇಷನ್ ಆ್ಯಂಡ್ ಕಾಂಬಿನೇಷನು, ಸಿಕ್ಸ್ತು ಸ್ಟ್ಯಾಟಿಸ್ಟಿಕ್ಸು, ನಂತರ HCF LCM. ಈ 7 ಚಾಪ್ಟರ್ಗಳು ಅರ್ಥಮೆಟಿಕಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಆಲ್ಜಿಬ್ರಾದಲ್ಲಿ ಬೇಸಿಕ್ಸ್ ಆಫ್ ಆಲ್ಜಿಬ್ರಾ, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು, ಲೀನಿಯರ್ ಈಕ್ವೇಷನ್ಸು, ಕ್ವಾಡ್ರೆಟಿಕ್ ಈಕ್ವೇಷನ್ಸು, ಫ್ಯಾಕ್ಟರೈಸೇಷನ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸು, HCF ಆ್ಯಂಡ್ LCM ಆಫ್ ಬೈನಾಮಿಯಲ್ ಆ್ಯಂಡ್ ಟ್ರೈನಾಮಿಯಲ್ಲು, ಕೋಆರ್ಡಿನೇಟ್ಸು, ಪ್ಲೇನ್ ಜಾಮಿಟ್ರಿ. 7. ಓಕೆ, ಅರ್ಥಮೆಟಿಕಲ್ಲಿ ಒಂದು ಸೆಕೆಂಡ್. ಓಕೆ, ಅರ್ಥಮೆಟಿಕಲ್ಲಿ 7, ಆಲ್ಜಿಬ್ರಾದಲ್ಲಿ 7. ಜಿಯೋಮೆಟ್ರಿ ನೆಕ್ಸ್ಟು. ಜಿಯೋಮೆಟ್ರಿಯಲ್ಲಿ ಆಕ್ಸಿಮ್ಸ್ ಆ್ಯಂಡ್ ಪಾಸ್ಟುಲೇಟ್ಸು, ಥಿಯರಮ್ಸು, ಪಾಲಿಗಾನ್ಸು, ಟ್ರಯಾಂಗಲ್ಸು, ಕಾಂಗ್ರುಯೆನ್ಸ್ ಆಫ್ ಟ್ರಯಾಂಗಲ್ಸ್, ಕನ್ಕರೆಂಟ್ ಲೈನ್ಸ್ ಆಫ್ ಟ್ರಯಾಂಗಲ್ಲು, ಕ್ವಾಡ್ರಿಲ್ಯಾಟ್ರಲ್ಸ್, ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್, ಥಿಯರಮ್ಸ್ ಆನ್ ಪ್ಯಾರಲೆಲೋಗ್ರಾಮ್ಸ್, ಮಿಡ್ ಪಾಯಿಂಟ್ ಥಿಯರಮ್, ಏರಿಯಾಸ್, ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್, ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ ಆಫ್ ಸಾಲಿಡ್ಸು, ಸರ್ಕಲ್ಸು, ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಆ್ಯಂಡ್ ಸರ್ಕಲ್ಸು, ರೈಟ್ ಆ್ಯಂಗಲ್ಸ್ ಟ್ರಯಾಂಗಲ್. ಸೊ ಆಲ್ಮೋಸ್ಟು ಜಿಯೋಮೆಟ್ರಿ ರಿಲೇಟೆಡ್ಡು, ಆಬ್ವಿಯಸ್ಲಿ ಲ್ಯಾಂಡ್ ಸರ್ವೇಯರು ಜಾಮೆಟ್ರಿ ರಿಲೇಟೆಡ್ ಜಾಸ್ತಿ ಇರಬೇಕು. ಸೊ ಆಲ್ಮೋಸ್ಟು 16 ಚಾಪ್ಟರ್ಸ್ ಅಂತ ಹೇಳ್ಬೋದು. ಸೊ 7 7 14 ಆಲ್ಮೋಸ್ಟ್ ಲೈಕ್ 30 ಚಾಪ್ಟರ್ಸ್ ಇರುತ್ತೆ. ಓಕೆನಾ. ಒಂದೊಂದು ಚಾಪ್ಟರಲ್ಲಿ ಒಂದೊಂದು ಕ್ವಶನ್ ಅಂತ ಅಂದ್ರೂ ನಿಮಗೆ ಪ್ರತಿ ಚಾಪ್ಟರಿಂದ ಒಂದೊಂದು ಕ್ವಶನ್ ಬಂದ್ರೂ ಜಾಸ್ತಿ ಆಗುತ್ತೆ. ಯಾವುದೋ ಒಂದೆರಡು ಚಾಪ್ಟರ್ ಇಂಪಾರ್ಟೆಂಟ್ ಇರೋದ್ರಲ್ಲಿ ನಿಮಗೆ ಎಕ್ಸ್ಟ್ರಾ 2 ಕ್ವಶನ್ಸ್ ಅಥವಾ 3 ಕ್ವಶನ್ಸ್ ಬರೋವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಸೊ 30 ಚಾಪ್ಟರಿಂದ ನಿಮಗೆ 40 ಮಾರ್ಕ್ಸು ಬರೋ ಅಂಥದ್ದು. ಅದಾದ ನಂತರ ನೋಡ್ಬೋದು ಏನಿದೆ, ಫಿಸಿಕ್ಸು 10% ಇರುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಿಸಮ್ಮು, ನಂತರ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ನು, ಎಲೆಕ್ಟ್ರಾನಿಕ್ಸು, ಡೈನಮಿಕ್ಸು, ನಂತರ ಹೀಟ್, ಲೈಟು, ಸೌಂಡು, ಗ್ರಾವಿಟೇಷನ್ನು. ಸೊ ಆಲ್ಮೋಸ್ಟ್ ಲೈಕ್ 10% ಅಂತಂದರೆ ಐ ವುಡ್ ಸೇ ಪ್ರತಿ ಚಾಪ್ಟರಿಂದ ಒಂದೊಂದು ಕ್ವಶನ್ ಅಂದ್ರೂ 9 to 10 ಕ್ವಶನ್ಸ್ ಅಲ್ಲಿಗೆ ಆಗೇ ಹೋಯ್ತು. ಓಕೆ, ಸೊ ಪ್ರತಿ ಚಾಪ್ಟರಿಂದ ಒಂದೊಂದು ಕ್ವಶನ್ ಅಂತ ಅಂದ್ಕೊಳ್ಳಿ. ಇನ್ನು ಜಿಯೋಗ್ರಫಿ 10% ಅಂತ ಹೇಳ್ತಾರೆ. ಅರ್ತಿಂದ ಒಂದು ಲಿಥೋಸ್ಪಿಯರ್, ಮ್ಯಾಪ್ಸು, ಫಿಸಿಕಲ್ ಫೀಚರ್ ಆಫ್ ಇಂಡಿಯಾ. ಸೊ ಇಲ್ಲೇನಾಗುತ್ತೆ ನಿಮಗೆ ಒಂದು
4 ಚಾಪ್ಟರ್ ಇರೋವಂಥದ್ದು ಜಿಯೋಗ್ರಫಿಯಲ್ಲಿ 4 ಚಾಪ್ಟರ್ ಇದ್ದರೆ ಪ್ರತಿ ಚಾಪ್ಟರಿಂದ 2-3 ಕ್ವಶನ್ ಬರುವಂಥದ್ದು. ಒಂದೊಂದರಲ್ಲಿ 2 ಬರ್ಬೋದು, ಯಾವುದೋ ಒಂದು ಚಾಪ್ಟರಲ್ಲಿ 3 ಕ್ವಶನ್ಸು ಬರುವಂಥ ಸಾಧ್ಯತೆ ಇರುತ್ತೆ. ಅದು ಮೇ ಬಿ ಐ ವುಡ್ ಸೇ ಮ್ಯಾಪ್ಸಿಂದ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಓಕೆ, ಮ್ಯಾಪ್ಸು ಇಲ್ಲ ಅಂತಂದರೆ ಫಿಸಿಕಲ್ ಫೀಚರ್ ಆಫ್ ಇಂಡಿಯಾ ಇಲ್ಲಿಂದ ಜಾಸ್ತಿ ಕೇಳೋ ಸಾಧ್ಯತೆಗಳಿರುತ್ತೆ. ಓಕೆ, ಇನ್ನು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗು 20%. ಸೊ 20% ಅಂತಂದರೆ ನಿಮಗೆ 20 ಕ್ವಶನ್ ಅಂತ ಅಂದಾಗ ಪ್ರೋಗ್ರಾಮೆಟ್ರಿ ಆ್ಯಂಡ್ ಏರಿಯಲ್ ಸರ್ವೆ ಅಂತ ಹೇಳ್ತಾರೆ. ಇದರಲ್ಲಿ ಇನ್ಡೆಪ್ತ್ ಕೊಟ್ಟಿದ್ದಾರೆ. ಓಕೆ, ರಿಮೋಟ್ ಸೆನ್ಸಿಂಗು, GPS, GIS, ನಂತರ ಅಡ್ವಾನ್ಸ್ಡ್ ಪೊಸಿಷನಿಂಗ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಕಂಪ್ಲೀಟ್ ಲೈಕ್ ರೀಸೆಂಟ್ ನೆಟ್ವರ್ಕ್ಸ್ ಇರ್ಬೋದು, ಆಮೇಲೆ ಪೊಸಿಷನಿಂಗ್ ಸಿಸ್ಟಮ್ಸ್ ಇರ್ಬೋದು, ಪ್ರೋಟೋಕಾಲ್ಸ್ ಇರ್ಬೋದು, ಅಥವಾ ಏನು ಇಲ್ಲಿ ಇದನ್ನು ನೋಡ್ಬೋದು GNSS ಸ್ಯಾಟಲೈಟ್ ಕಾನ್ಸ್ಟಲೇಷನ್ಸು, ಲೈಕ್ ರೀಸೆಂಟ್ ಅಪ್ಡೇಟ್ಸ್ ರಿಲೇಟೆಡ್ ಟು ಎನಿ ಕಾನ್ಸ್ಟಲೇಷನ್ ಸ್ಯಾಟಲೈಟ್ಸ್, ಸಿಗ್ನಲ್ ಫ್ರೀಕ್ವೆನ್ಸೀಸು, ಸಾಫ್ಟ್ವೇರ್ಸು, ಈ ಥರ ಅದರ ರಿಲೇಟೆಡ್ಡು ಕ್ವಶನ್ಸ್ ಕೇಳೋವಂಥದ್ದು ಇರುತ್ತೆ. ಸೊ ಇಲ್ಲಿ ಐ ವುಡ್ ಸೇ 5 ಕ್ವಶನ್ ಅಂತಂದರೆ ಪ್ರತಿ ಒಂದು ಚಾಪ್ಟರಿಂದ ಒಂದು 4 ಕ್ವಶನ್ಸ್ ಆದರೂ ಬರುತ್ತೆ. ಇಲ್ಲಿಂದ ರಿಮೋಟ್ ಸೆನ್ಸಿಂಗಿಂದ ಒಂದು 4 ಕ್ವಶನ್ನು, GPS ಇಂದ ಒಂದು ಬೇಸಿಕ್ 4 ಕ್ವಶನ್ನು, GIS ಇಂದ ಒಂದು 4 ಕ್ವಶನ್ನು, ಲೈಕ್ ಸಿಂಪಲ್ ಕೇಳ್ಬೋದು. ಪ್ರಿನ್ಸಿಪಲ್ಲು, ಕಾಂಪೊನೆಂಟ್ಸು, ಅಪ್ಲಿಕೇಶನ್ಸು, ಅದರ ಬೇಸಿಸ್ ಮೇಲೆ ಹೀಗೆ ಒಂದು 4 ಕ್ವಶನ್ ಕೇಳಿದ್ರೆ ಒಂದು 20 ಕ್ವಶನ್ ಆಗುತ್ತೆ. ಇನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸಿಂದ 20% ಅಂತ ಹೇಳ್ತಾ ಇದ್ದಾನೆ. ಲೈಕ್ MS ಆಫೀಸ್ ಅಂತ ಅಂದಿದ ತಕ್ಷಣ ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು ಇವೆಲ್ಲ ಬಂದ್ಬಿಡುತ್ತೆ. ಸೊ ಅದಾದ ನಂತರ GIS ಸಾಫ್ಟ್ವೇರ್ಸ್ ಅಗೇನ್ ರಿಲೇಟೆಡ್ ಟು ಲ್ಯಾಂಡ್ ಸರ್ವೇಯರ್ ಅಂತ ಅಂದರೆ ನಿಮಗೆ GIS ರಿಲೇಟೆಡ್ ಎಲ್ಲ ಗೊತ್ತಿರಬೇಕು. ಇಲ್ಲಿ ಹೇಳಿದ್ನಲ್ಲ ಜಿಯೋಗ್ರಾಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮು. ಸೊ ಅದರ ರಿಲೇಟೆಡ್ ಅಪ್ಲಿಕೇಶನ್ಸ್ ಏನೇನಿರುತ್ತೆ ಅದರ ರಿಲೇಟೆಡ್ ಕ್ವಶನ್ಸ್ ಕೇಳ್ತಾರೆ. ಇನ್ನು ಬೇಸಿಕ್ಸ್ ಆಫ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇದರ ರಿಲೇಟೆಡ್ಡು ಕ್ವಶನ್ಸ್ ಕೇಳೋಂಥ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನಿಮಗೆ 3 ಚಾಪ್ಟರಿಂದ ಐ ವುಡ್ ಸೇ ಇಲ್ಲೊಂದು 6 to 7 ಅಗೇನ್ ಇಲ್ಲಿ 6 to 7 ಈ ಥರ ಮಾಡಿದಾಗ ಹತ್ರ ಒಂದು 20 ಕ್ವಶನ್ ಬರುತ್ತೆ. ಫೈನ್, ಇಷ್ಟು ನಿಮಗೆ ಎಕ್ಸಾಮಲ್ಲಿ ಕೇಳೋವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ಮತ್ತೊಮ್ಮೆ ನೋಡೋದಾದರೆ 100 ಕ್ವಶನ್ನು 100 ಮಾರ್ಕ್ಸು. ಆ 100 ಕ್ವಶನ್ 100 ಮಾರ್ಕ್ಸಲ್ಲಿ ಫಸ್ಟು ಮ್ಯಾಥ್ಸ್ ಇದೆ, ನಂತರ ಫಿಸಿಕ್ಸು, ನಂತರ ಜಿಯೋಗ್ರಫಿ, ನಂತರ ಸರ್ವೆ ರಿಲೇಟೆಡ್ ಸಬ್ಜೆಕ್ಟು, ನಂತರ ಕಂಪ್ಯೂಟರು. ಆ ಮ್ಯಾಥ್ಸಲ್ಲಿ 40 ಕ್ವಶನ್ ಬರುತ್ತೆ. ಫಿಸಿಕ್ಸಲ್ಲಿ ಇದು ಕಂಪ್ಯೂಟ್ರಲ್ಲಿ 20 ಕ್ವಶನ್ನು, ಸರ್ವೆಯಲ್ಲಿ 20 ಕ್ವಶನ್ನು, ಆಯಿತಾ. ನಂತರ ಫಿಸಿಕ್ಸಲ್ಲಿ 10 ಕ್ವಶನ್ನು, ಜಿಯೋಗ್ರಫಿಯಲ್ಲಿ 10 ಕ್ವಶನ್ನು. ಓಕೆ, ಇದು ಫಿಕ್ಸ್ ಆಯಿತು. ಸೊ ನಿಮ್ಮ ಒಂದು ಮೇಯ್ನು ಕಾನ್ಸಂಟ್ರೇಷನ್ನು ಎಲ್ಲ ಸಬ್ಜೆಕ್ಟ್ ಮೇಲೂ ಇರಬೇಕು, ಬಟ್ ಅದರಲ್ಲೂ ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಮ್ಯಾಥ್ಸಲ್ಲಿರಬೇಕು. ಜಸ್ಟ್ ಬಿಕಾಸ್ ಏನು ಅಂತಂದರೆ ಮೇಜರ್ ಚಂಕ್ 40 ಮಾರ್ಕ್ಸ್ 40 ಕ್ವಶನ್ಸು ಬರೋವಂಥದ್ದು ಮ್ಯಾಥ್ಸಲ್ಲೇ ಆಗಿರುತ್ತೆ. ಓಕೆ, ಸೊ ಅದರಲ್ಲಿ ಯಾವುದಾದ್ರು ಅರ್ಥಮೆಟಿಕ್ಕು, ಆಲ್ಜಿಬ್ರಾ, ನಂತರ ಜಾಮೆಟ್ರಿ ಅಂತ ಹೇಳಿದೆ. ಓಕೆ, ಬೇಕಾದ್ರೆ ಅವ್ರು ಇದನ್ನು ಭಾಗವಾಗಿ ನೋಡಿದ್ರು ಆಲ್ಮೋಸ್ಟ್ ಲೈಕ್ 13 ಆ ಥರ ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇನ್ನು ಫಿಸಿಕ್ಸು, ಜಿಯೋಗ್ರಫಿ ಇಲ್ಲಿ ನೀವು ಒಂದು ಸ್ವಲ್ಪ ಆಲ್ಮೋಸ್ಟ್ ಲೈಕ್ ಥಿಯರಿ ಜಾಸ್ತಿ ಇರುತ್ತೆ. ಸ್ವಲ್ಪ ಎಫರ್ಟ್ ಹಾಕಿದ್ರೆ ಇಲ್ಲಿ ಫುಲ್ ಪಕ್ಕ 20 ಸ್ಕೋರ್ ಮಾಡ್ಕೋಬೋದು ಫಿಸಿಕ್ಸು, ಜಿಯೋಗ್ರಫಿಯಲ್ಲಿ. ಇನ್ನು ಸರ್ವೆ ಮತ್ತು ಕಂಪ್ಯೂಟರಲ್ಲೂ ಅಷ್ಟೇ ನೀವು ಆಲ್ಮೋಸ್ಟ್ 15 to 20 ಆರಾಮಾಗಿ ಸ್ಕೋರ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಬಟ್ ಸರ್ವೆ ರಿಲೇಟೆಡ್ಡು ನಿಮಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಬಿಕಾಸ್ ಹೊಸ ಸಬ್ಜೆಕ್ಟ್ಸ್ಗಳು, ಹೊಸ ಒಂದು ಕಾನ್ಸೆಪ್ಟ್ಸ್ಗಳು ಇವೆಲ್ಲ ನಿಮಗೆ ಒಂದು ಸ್ವಲ್ಪ ಹಿಂಡ್ರೆನ್ಸ್ ಆಗ್ಬೋದು. ಫೈನ್, ಆದರೂ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ತರಬೇತಿ ಪಕ್ಕ ಇದ್ದರೆ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಇನ್ನು GS ಅಷ್ಟೇ, GS ಸ್ಕೋರ್ ಮಾಡೋದಕ್ಕೆ ಒಳ್ಳೆ ವೇದಿಕೆ. ಫೈನ್, ಸೊ ಇಷ್ಟು ನಿಮ್ಮ ಒಂದು ಲ್ಯಾಂಡ್ ಸರ್ವೇಯರ್ ನೋಟಿಫಿಕೇಷನ್ ರಿಲೇಟೆಡ್ ಡೀಟೇಲ್ಸ್ ಆಗಿರುತ್ತೆ. ಓಕೆ, ಇನ್ನು ನಂತರ ಮೇಯ್ನ್ ಏನು ಅಂತ ಅಂದರೆ, ಇವಾಗ ಆಲ್ರೆಡಿ ಸುಮಾರು ಜನ ಲ್ಯಾಂಡ್ ಸರ್ವೇಯರಿಗೂ ಕಾಲ್ ಮಾಡ್ತಾ ಇದ್ದೀರ. ಲೈಕ್ ಸರ್, ಲ್ಯಾಂಡ್ ಸರ್ವೇಯರಿಗೆ ಏನಾದ್ರು ಕ್ಲಾಸ್ ಇದೆಯಾ,
ಪಾಠ ಮಾಡ್ತೀರಾ ನ್ಯೂ ಬ್ಯಾಚಸ್? ಬಿಕಾಸ್ ಲಾಸ್ಟ್ ಟೈಮು ನಾವು ಕ್ಲಾಸಸ್ನ ಮಾಡಿದ್ವಿ, ಯೂಟ್ಯೂಬಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ಡೆಮೋ ಕ್ಲಾಸಸ್ಸು. ಸೊ ಈಗಲೂ ಲೈಕ್ ನೀವು ಸುಮಾರು ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ ಏನು ಮಾಡ್ತೀರಾ ಅಂತ. ಸೊ ಬೇಸ್ಡ್ ಆನ್ ಡಿಮ್ಯಾಂಡ್, ಓಕೆ, ವಿ ಆರ್ ಲಾಂಚಿಂಗ್ ಅಗೇನ್, ಓಕೆ, ಲ್ಯಾಂಡ್ ಸರ್ವೇಯರ್ ಕ್ಲಾಸಸ್ಸು ಶುರು ಆಗುತ್ತೆ. ಯಾವಾಗ ಅಂತ ಅಂದರೆ ಮೈಟ್ ಬಿ ಫ್ರಮ್ ಜುಲೈ 15th. ಇವತ್ತು 11th ಅಲ್ವಾ, 11th. ಸೊ 15th ನಾವು ಕ್ಲಾಸಸ್ನ ಶುರು ಮಾಡ್ತೀವಿ. ರೆಗ್ಯುಲರ್ ಕ್ಲಾಸಸ್ ಇರುತ್ತೆ, ಓಕೆ. ನಂತರ ಈ ಎಲ್ಲ ಸಬ್ಜೆಕ್ಟ್ಸ್ ಏನಿದೆ ಇವೆಲ್ಲ ಕವರಪ್ ಆಗುತ್ತೆ. ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ, ಫಿಸಿಕ್ಸು, ಜಿಯೋಗ್ರಫಿ, ಕಂಪ್ಯೂಟರು, ಸರ್ವೆ ಸಬ್ಜೆಕ್ಟ್ಸು ಇವೆಲ್ಲನೂ ಲಾಂಚ್ ಮಾಡ್ತಾಯಿದ್ದೀವಿ, ಓಕೆ. ಡೈಲಿ ಕ್ಲಾಸಸ್ ಇರುತ್ತೆ 15th ಶುರು ಆಗುವಂಥದ್ದು. ಆ್ಯಂಡ್ ಮೋರ್ ಓವರ್ ಲೈಕ್ ಅಮೌಂಟ್ ಒಂದು ಇಲ್ಲೇ ಮೆನ್ಷನ್ ಮಾಡಿ, ಲೈಕ್ ಲಾಂಚ್ ಆಫರ್ ಪ್ರೈಸ್ ಬಂದು 3210 ರೂಪೀಸ್ ಇರುತ್ತೆ. ಇದರಲ್ಲಿ ನಾವು ಚಾಪ್ಟರ್ ಅಲ್ಲ, ಲೈಕ್ ಏನು ಸಬ್ಜೆಕ್ಟ್ ವೈಸ್. ಇವಾಗ ಸಬ್ಜೆಕ್ಟ್ ಅಂತ ಅಂದಿದ ತಕ್ಷಣ ನಿಮಗೆ ಅರ್ಥಮೆಟಿಕ್ ಒಂದು, ಆಲ್ಜಿಬ್ರಾ ಒಂದು, ಓಕೆ, ನಂತರ ಜಾಮೆಟ್ರಿ, ಫಿಸಿಕ್ಸು, ಆ ಥರ ಏನು ಸಬ್ಜೆಕ್ಟ್ ವೈಸು ನಾವು ನಿಮಗೆ ಟೆಸ್ಟ್ ಸೀರೀಸ್ನೂ ಸಹ ನೀಡ್ತೀವಿ. ಅದು ಇದೇ ಅಮೌಂಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಕ್ಲಾಸಸ್, ವಿಡಿಯೋ ಕ್ಲಾಸಸ್ಸು ಮತ್ತು ಟೆಸ್ಟ್ ಪೇಪರ್ಸು, ಓಕೆ, ಎರಡೂ ಸಹ ಇದರಲ್ಲೇ ಇನ್ಕ್ಲೂಡ್ ಆಗುತ್ತೆ. 15ನೇ ತಾರೀಕಿಂದ ಶುರು ಮಾಡ್ತಾ ಇರೋವಂಥದ್ದು. 15th ಜುಲೈ ಇನ್ನೇನು 2-3 ಡೇಸ್ ಅಷ್ಟೇ. ಸೊ ನೀವು ಅರ್ಲಿ ಬರ್ಡ್ ಆಫರ್ ಅಂತ ನಾವು ಬಿಡ್ತಾ ಇರೋದು 3210. ಜಸ್ಟ್ ಲೈಕ್ ಸ್ಟಾರ್ಟಿಂಗ್ 10 ಸೀಟ್ಸ್ ಏನಿದೆ, ಸ್ಟಾರ್ಟಿಂಗ್ 10 ಸೀಟ್ಸಿಗೆ 3210 ಇರುತ್ತೆ. ರಿಜಿಸ್ಟರ್ ಆಗೋರು ರಿಜಿಸ್ಟರ್ ಆಗ್ಬೋದು. ನಂತರ ಅಮೌಂಟ್ ವಿಲ್ ಬಿ ಇನ್ಕ್ರೀಸ್ ಟು 4560 ರೂಪೀಸ್, ಓಕೆ. ನೀವು ಬೇಗ ಲೈಕ್ ಜಾಯ್ನ್ ಆಗಬೇಕು ಅಂತ ಏನಾರು ಇತ್ತು ಅಂದರೆ ಈ ನಂಬರಿಗೆ ಕರೆ ಮಾಡಿ. ಇನ್ ಡೀಟೇಲ್ಸ್ ಏನಾದರೂ ನಿಮ್ಮ ಕ್ಲಾರಿಟಿ ಬೇಕಿತ್ತು, ಬ್ಯಾಚ್ ರಿಲೇಟೆಡ್ ಅಥವಾ ಏನಾದ್ರು ಕ್ವೇರೀಸ್ ಇತ್ತು ಅಂತಂದರೆ ನೀವು ಇದಕ್ಕೆ ಕರೆ ಮಾಡ್ಬೋದು. ಆ್ಯಂಡ್ ಒನ್ಸ್ ಅಗೇನ್ ಟೆಲಿಂಗ್ ಯು, ಏನು ಅಮೌಂಟ್ ಜಾಸ್ತಿ ಆಯಿತು ಹಾಗೆ ಹೀಗೆ ಅಂದ್ಕೋಬೇಡಿ. ಬಿಕಾಸ್ ನೀವೇ ನೋಡಿರೋ ಹಾಗೆ ಸಬ್ಜೆಕ್ಟ್ಸ್ ತುಂಬ ಇದೆ, ಓಕೆ. 1 or 2 ಸಬ್ಜೆಕ್ಟ್ಸ್ ಅಲ್ಲ, ಆಲ್ಮೋಸ್ಟ್ ಲೈಕ್ ನಾವು 6 ಸಬ್ಜೆಕ್ಟ್ಸ್ನ ಕವರಪ್ ಮಾಡಬೇಕಾಗತ್ತೆ. ಇಲ್ಲೇ ಮೆನ್ಷನ್ ಮಾಡಿರೋ ಹಾಗೆ, ಇಲ್ಲಿ ಹೇಳಿದ್ವಲ್ಲ, ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ, ಫಿಸಿಕ್ಸು, ಜಿಯೋಗ್ರಫಿ, ಸರ್ವೆ ಸಬ್ಜೆಕ್ಟ್ಸು, ಕಂಪ್ಯೂಟರು, ಇವೆಲ್ಲ ಇದು ಮಾಡಬೇಕು ಅಂತಂದರೆ ನಮಗೂ ಇದಾಗುತ್ತೆ, ರಿಸೋರ್ಸಸ್ ಬೇಕು. ಆ್ಯಂಡ್ ಮೋರ್ ಓವರ್ ಏನು ಟೆಸ್ಟ್ ಸೀರೀಸು ಸಹ ಇದರಲ್ಲಿ ಇನ್ಕ್ಲೂಡ್ ಇದೆ. ಸೊ ಅದಕ್ಕೆ ನೀವು ಅವೈಲ್ ಮಾಡಬೇಕು ಅಂತಲೇ ಈ ನಂಬರಿಗೆ ಕರೆ ಮಾಡಿ ಡೀಟೇಲ್ಸ್ ತೊಗೋಬೋದು. ಫೈನ್, ಓಕೆ. ಸೊ ದಿಸ್ ವಿಲ್ ಬಿ ಅವೈಲೇಬಲ್ ಫಾರ್ ಸ್ಟಾರ್ಟಿಂಗ್ 10 seats, ಓಕೆ. ಹಾಗಿದ್ದರೆ ನೆಕ್ಸ್ಟು ಕ್ಲಾಸಸ್ಸಲ್ಲಿ ಸಿಗೋಣ ಜಾಯ್ನ್ ಆಗ್ತಾ ಇರೋರಿಗೆ. ಫೈನ್, ಓಕೆ, ಟೇಕ್ ಕೇರ್, ಆಲ್ ದ ಬೆಸ್ಟ್.